ಭಾರತ ರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ದೀಪೋತ್ಸವ ಹಾಗೆ ಸಂಸ್ಕರಣಾ ದಿನಾಚರಣೆಯನ್ನ ಮಾಡಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. बोलो भारत माता की जय, बोलो भारत माता की जय, भारतीय जनता पार्टी के जय, अटल बिहारी वाजपेयी राव के जय, भारत माता की जय, वंदे मातरम वंदे मातरम 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 वंदे शरदात्मजः कौसल्येयो दृष्टौपातु विश्वामित्रभ्यः स्तुते ग्रहणं पात ಬಿಜೆಪಿ ಯುವ ಮುಖಂಡರಾದ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಅಟಲ್ಜಿ ಅವರ ಭಾವಚಿತ್ರದ ಮುಂದೆ ನೂರಾರು ದೀಪಗಳನ್ನು ಬೆಳಗುವ ಮೂಲಕ ಅಭಿಮಾನಿಗಳು ಹಾಗೆ ಕಾರ್ಯಕರ್ತರು ಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದ ಉದ್ದಕ್ಕೂ ಅಟಲ್ ಬಿಹಾರಿ ವಾಜಪೇಯಿ, ಹಿರಿಯ ನಾಯಕ ಲಾಲ್ ಕೃಷ್ಣ ಅಡ್ವಾಣಿ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಘೋಷಣೆಗಳನ್ನ ಕೂಗುತ್ತಾ ಕಾರ್ಯಕರ್ತರು ಸಂಭ್ರಮ ಪಟ್ಟರು. ಹುಟ್ಟುಹಬ್ಬ ನಾವೆಲ್ಲ ದೀಪ ಬೆಳಗೋದ್ರ ಮುಖಾಂತರ ಅವರ ದಾರಿ ದೀಪ ಸಿಗಲಿ ಅಂತೇಳಿ ಅವರ ಯೋಜನೆಗಳು ಒಂದು ನದಿ ಯೋಜನೆ ಜೋಡಣೆಯಿಂದ ನದಿ ಜೋಡಣೆ ಪ್ರತಿ ಜಿಲ್ಲೆಗೂ ನೀರು ಬರುವಂಥ ಯೋಜನೆಗಳು ಅವ್ರದ್ದು, ಅದು ಮುಂದೆ ನೆರವೇರ್ತದೆ. ಇವತ್ತು ಹೈವೇಗಳು ಇವತ್ತು ಯಾವ ಥರ ಆಗ್ತಾ ಇದೆ ಅಂದರೆ ವಾಜಪೇಯಿ ಅವರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇವತ್ತಿನ ನರೇಂದ್ರ ಮೋದಿಯವರು, ಗಡ್ಕರಿಯವರು ಅದನ್ನು ಭಾರಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಟೋಲಲ್ಲಿ ಗಾಡಿ ಒಂದು ಸೆಕೆಂಡ್ ಕೂಡ ನಿಂತ್ಕೊಂಡ್ಕೂಡ್ದು ಅನ್ನೋ ಒಂದು ದೀರ್ಘ ಆಲೋಚನೆಯಿಂದ ಇವತ್ತು ಎಲ್ಲ ಮುನ್ನಡೆಸ್ತಾ ಇದ್ದಾರೆ. ಅದೇ ರೀತಿ ಆವತ್ತು ಪಾರ್ಲಿಮೆಂಟಲ್ಲಿ ಅವರಿಗೆ ಹೇಳ್ಬೋದು, ಅವರಿಗೆ ನಡೆದಂಥ ಸನ್ನಿವೇಶ 1 ಸೀಟ್ 2 ಸೀಟ್ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲ ನಗದಾಗ ಅವರು ರೆಕಾರ್ಡ್ ಆಗಿರೋದ್ರಾಗ ಹೇಳ್ತಾರೆ, ಹಮ್ ಹಿಂದೂ ಧರ್ಮ ಕಮಲ್ ಲೇಲೆಯ, ಹಿಂದೂ ಧರ್ಮದಲ್ಲಿ ಕಮಲ ಎತ್ಕೊಂಡಿದ್ದೀರಿ, ಹಿಂದೂ ಧರ್ಮದಲ್ಲಿ ಶಾಲ್ವ್ ಎತ್ಕೊಂಡಿರಿ, ಲಕ್ಷ್ಮೀ ಕಾ ಕಮಲ್ ಶಾಲ್ವ್ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಭಗವಾನ್ ಕಾ ಶಾಲ್ವ್ ಕೇಸರಿ ಕಾ ಸಭಿ ಕಾಂಗ್ರೆಸ್ ನಿರ್ನಾಮ ಹೋಗುವ ಪ್ರಥ ಅಂತ ಹೇಳ್ತಾರೆ. ಕಾಂಗ್ರೆಸ್ ನಿರ್ಮಾಣ ಆಗುವ ತನಕ ಇದು ನಿಲ್ಲಲ್ಲ, ಇವನ್ನ ಗೇಲಿ ಮಾಡಬೇಡಿ ಅಂತ ಹೇಳ್ತಾರೆ. ಅದೇ ರೀತಿ ಕಾಂಗ್ರೆಸ್ ನಿರ್ನಾಮ ಆಗುವಂಥ ಸನ್ನಿವೇಶ ಬರ್ತಾ ಇದೆ. ಆವತ್ತು BJP ಅಂದರೆ 2 ಸೀಟು, ಕಾಂಗ್ರೆಸ್ ಅಂದರೆ ಎಲ್ಲ ಸ್ಟೇಟ್ಗಳಲ್ಲೂ ಇತ್ತು. ಇವತ್ತು ಆ ಗತಿ BJPಯಲ್ಲಿ ಇದೆ. ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ, ಯಾವುದೇ ಕಾಶಿ ಇರ್ಬೋದು, ಅಯೋಧ್ಯೆ ಇರ್ಬೋದು, ಮಧುರಾ ಇರ್ಬೋದು, ಇವೆಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಎಲ್ಲ ದೊಡ್ಡ ಟೆಂಪಲ್ಗಳನ್ನ ಇವತ್ತು ವಾಜಪೇಯಿ ಅವರ ಕನಸು. ಇವತ್ತು ಕೇಸರಿ ಹರಡಿಸ್ಬೇಕು, ಸನಾತನ ಧರ್ಮ ಉಳಿಸ್ಬೇಕು ಅಂತ ಅವರ ಆದರ್ಶಗಳು ಇನ್ನೂ ನಾನಾ ಆದರ್ಶಗಳನ್ನ ಇಟ್ಕೊಂಡು ಇವತ್ತು BJP ಸರ್ಕಾರ, ಸಂಘ ಪರಿವಾರಗಳೆಲ್ಲ ಸೇರಿ ಹಿಂದೂ ತತ್ವವನ್ನು ಬೆಳೆಸಿ ಅವ್ರು ಹಾಕ್ಕೊಟ್ಟಂಥ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೀತಾ ಇದ್ದೀರಿ. ಆದ್ದರಿಂದ ಅವ್ರನ್ನ ವರ್ಷಕ್ಕೆ ಸ್ಮರಣೆ ಮಾಡಿಕೊಂಡು ಅವರ ಆದರ್ಶದಲ್ಲಿ ಬೆಳೆಯುವಂಥ ಪ್ರತಿಜ್ಞೆ ಮಾಡಿಕೊಂಡು ಇವತ್ತು ದೀಪ ಬೆಳಗಿಸ್ತಾ ಇದ್ದೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.